ಡಿಕೆ ಶಿವಕುಮಾರ್ ಸರ್ಕಾರಕ್ಕಿಂದು ಮೊದಲ ದಿನ. ನೂತನ ಸಿಎಂ ಮುಂದೆ ಈಗ ಸಾಲು ಸಾಲು ಸವಾಲುಗಳಿದಾವೆ. ಈ ಎಲ್ಲಾ ಸವಾಲುಗಳನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಅವರು ನಿಭಾಯಿಸಲೇಬೇಕಾಗಿದೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕಿಂದು ಮೊದಲ ದಿನ. ನೂತನ ಸಿಎಂ ಮುಂದೆ ಸಾಲು ಸಾಲು ಸವಾಲು. ನಿನ್ನೆ ಸಿಎಂ ಸೇರಿ 14 ಶಾಸಕರಿಂದ ಪ್ರಮಾಣ ವಚನ ಸ್ವೀಕಾರ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವುದೇ ಈಗ ದೊಡ್ಡ ಸವಾಲು. ಅಧಿಕಾರಿಗಳು ಆಡಳಿತದಲ್ಲಿ ಹಿಡಿತ ಸಾಧಿಸುವ ಸವಾಲು ಮತ್ತೊಂದು ಕಡೆ. ಹಣಕಾಸು ಇಲಾಖೆ ನಿಭಾಯಿಸುವುದು ದೊಡ್ಡ ಸವಾಲು. ಎಲ್ಲಾ ಸಚಿವರನ್ನ ಒಟ್ಟಾಗಿ ಕರೆದೊಯ್ಯುವ ಸವಾಲು ಕೂಡ ಇದೆ. ಜೊತೆಗೆ ಖಾತೆ ಹಂಚಿಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ಶುರು ಆಗಿದೆ. ಜೊತೆಗೆ ನನಗೆ ಇದೇ ಖಾತೆ ಬೇಕು ಅಂತ ಕೆಲವೊಂದಿಷ್ಟು ನಾಯಕರು ಬಿಗಿ ಪಟ್ಟು ಹಿಡಿತಾ ಇದ್ದಾರೆ. ಜೊತೆಗೆ ಲಾಭಿ ಕೂಡ ಜೋರಾಗಿ ನಡೀತಾ ಇದೆ. ನಿನ್ನೆ ಸಿಎಂ ಸೇರಿ 14 ಶಾಸಕರಿಂದ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಈಗ ಹಣ ಹೊಂದಿಸುವುದೇ ದೊಡ್ಡ ಸವಾಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಈ ಗ್ಯಾರಂಟಿ ಯೋಜನೆಗಳು ಬಹಳ ಸಹಾಯಕವಾಗಿತ್ತು. ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹೆಂಗಪ್ಪ ಹಣ ಹೊಂದಿಸ್ತಾರೆ ಅಂತ ವಿರೋಧ ಪಕ್ಷದವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. 3 ವರ್ಷದಿಂದಲೂ ಕೂಡ ಗ್ಯಾರಂಟಿಗಳು ಏನು ಕೊಡ್ತೀವಿ ಅಂತ ಹೇಳಿದ್ರು, ಆ ಒಂದು ಗ್ಯಾರಂಟಿಗಳು ಬಹುತೇಕ ಜನರಿಗೆ ಸಿಗ್ತಾ ಇದೆ. ಆದರೆ ಈಗ ಸರ್ಕಾರಕ್ಕಿರುವಂತಹ ದೊಡ್ಡ ಸವಾಲು ಅಂತಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದು ಹೇಗೆ ಎಂಬ ದೊಡ್ಡ ಸವಾಲಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಸಾಕಷ್ಟು ಸವಾಲುಗಳನ್ನು ಕೂಡ ಈಗ ಎದುರಿಸಬೇಕಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಜನರಿಗೆ ಸೇರಬೇಕು ಅಂತಂದ್ರೆ ಆ ಯೋಜನೆಗಳಿಗೆ ಹಣ ಹೊಂದಿಸಲೇಬೇಕಾಗಿದೆ. ಈ ಒಂದು ದೊಡ್ಡ ಸವಾಲನ್ನು ಕೂಡ ನಿಭಾಯಿಸಲೇಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು. ಅದರ ಜೊತೆಗೆ ಅಧಿಕಾರಿಗಳಾಗಿರಬಹುದು, ಜೊತೆಗೆ ಆಡಳಿತದ ಕೂಡ ಹಿಡಿತವನ್ನ ಸಾಧಿಸಲೇಬೇಕು. ಈ ಒಂದು ಸವಾಲನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಇವತ್ತು ಮೊದಲ ದಿನ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಹಿಡಿತವನ್ನ ಸಾಧಿಸ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಒಂದು ಹಣಕಾಸು ಇಲಾಖೆ ಸಿದ್ದರಾಮಯ್ಯ ಅವರು ನಿಭಾಯಿಸ್ತಾ ಇದ್ದಂಥ ಇಲಾಖೆ. ಈ ಒಂದು ಹಣಕಾಸು ಇಲಾಖೆಯನ್ನ ನಿಭಾಯಿಸಬೇಕು ಅಂತಂದ್ರೆ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಬೇಕಾಗತ್ತೆ. ಜೊತೆಗೆ ಬಹಳ ಒಂದು ಕಷ್ಟದ ಇಲಾಖೆ ಯಾವುದು ಅಂತಂದ್ರೆ ಹಣಕಾಸು ಇಲಾಖೆ. ಬಹುದೊಡ್ಡ ಜವಾಬ್ದಾರಿ ಇರುವಂತಹ ಇಲಾಖೆ ಕೂಡ ಈ ಒಂದು ಹಣಕಾಸು ಇಲಾಖೆ. ಈ ಒಂದು ಹಣಕಾಸು ಇಲಾಖೆಯನ್ನ, ಈ ಒಂದು ಇಲಾಖೆಯ ಜವಾಬ್ದಾರಿಯನ್ನ ಯಾರಿಗೆ ನೀಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಈ ಒಂದು ಹಣಕಾಸು ಇಲಾಖೆ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಹಾಗಾಗಿ ಈ ಒಂದು ಇಲಾಖೆಯನ್ನ ಯಾವ ರೀತಿ ನಿಭಾಯಿಸ್ತಾರೆ, ಅದರ ಜೊತೆಗೆ ಎಲ್ಲಾ ಸಚಿವರನ್ನು ಕೂಡ ಒಟ್ಟಾಗಿ ಕರೆದೊಯ್ಯಬೇಕಾಗಿದೆ. ಈಗ ಈ ಹಿಂದೆ ಯಾವ ರೀತಿ ಇತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವರ ಬಣ ಒಂದು ಕಡೆ ಇತ್ತು, ಡಿಕೆ ಶಿವಕುಮಾರ್ ಅವರ ಬಣ ಒಂದು ಕಡೆ ಇತ್ತು. ಈಗ ಆ ರೀತಿ ಆಗೋದಿಲ್ಲ. ಎಲ್ಲರನ್ನು ಕೂಡ ಒಟ್ಟಿಗೆ ಕರೆದೊಯ್ಯುವಂಥ ದೊಡ್ಡ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಈ ಒಂದು ಜವಾಬ್ದಾರಿಯನ್ನು ಕೂಡ ನಿಭಾಯಿಸಬೇಕಾಗಿದೆ. ಇನ್ನು ನಿನ್ನೆ ಸಿಎಂ ಸೇರಿ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಸೇರಿದಂತೆ 14 ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ 2ನೇ ಪಟ್ಟಿ ಕೂಡ ರಿಲೀಸ್ ಮಾಡಬೇಕಾಗಿದೆ. ಸದ್ಯಕ್ಕೆ ಆಲ್ರೆಡಿ ಲಾಭಿ ಕೂಡ ಶುರುವಾಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಖಾತೆಯನ್ನು ನಮಗೆ ಕೊಡಿ, ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಏನು ಪ್ರಭಾವಿ ಖಾತೆಯೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಂಥ ವಿಚಾರ ನಿಮಗೂ ಕೂಡ ಗೊತ್ತಿದೆ. ಇನ್ನು ಕೆಲವೊಂದಿಷ್ಟು ಈಗ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಸಚಿವರಾಗಿ, ನಾಯಕರು ಈಗ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ನಮಗೆ ಈ ಒಂದು ಖಾತೆಯೇ ಬೇಕು, ಈ ಒಂದು ಖಾತೆಯನ್ನೇ ನಾವು ನಿರ್ವಹಿಸ್ತೀವಿ ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಇನ್ನು 2ನೇ ಪಟ್ಟಿಗಾಗಿ ಈಗ ಕೆಲವೊಂದಿಷ್ಟು ನಾಯಕರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ ಒಂದು 2ನೇ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಆದ್ಯತೆ ನೀಡಿರಲಿಲ್ಲ. ಆದರೆ ಮೊದಲ ಪಟ್ಟಿಯಲ್ಲಿ ಮಹಿಳೆಯರ ಹೆಸರು ಉಲ್ಲೇಖ ಮಾಡ್ತಾರೆ. ಮೊದಲ ಪಟ್ಟಿಯಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇತ್ತು. ಆದರೆ ಆ ಒಂದು ಲೆಕ್ಕಾಚಾರ ಈಗ ಉಲ್ಟಾ ಪಲ್ಟಾ ಆಯಿತು. ಯಾಕೆಂದರೆ ಮೊದಲ ಪಟ್ಟಿಯಲ್ಲಿ ಯಾವುದೇ ಮಹಿಳೆಗೂ ಕೂಡ ಅಲ್ಲಿ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಇನ್ನು 2ನೇ ಪಟ್ಟಿಯ ಕಡೆ ಈಗ ಎಲ್ಲರ ಚಿತ್ತ ಕೂಡ ಇದೆ.